ಹರಿ ಓಂ. ಬಂಧುಗಳೇ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಸಹಸ್ರ ಭಕ್ತರ ಭಾವನೆಗಳೊಂದಿಗೆ ಬೆಸೆದುಕೊಂಡಿರುವ ಮಾರಿ ಜಾತ್ರೆ ಆರಂಭಕ್ಕೆ ಇಂದು ಅಧಿಕೃತ ಚಾಲನೆ ದೊರಕಿದ್ದು, ಈ ಜಾತ್ರೆಯ ಪ್ರತಿಯೊಂದು ಆಚರಣೆ ತನ್ನದೇ ಆದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದು, ಅದರ ಮೊದಲ ಹಂತವೇ ಮಾರಿ ಗೊಂಬೆ ನಿರ್ಮಾಣಕ್ಕೆ ಬಳಸುವ ಅಮಟೆ ಮರದ ಆಯ್ಕೆ ಮತ್ತು ಪೂಜೆ. ಈ ದಿನ ಭಟ್ಕಳ ತಾಲೂಕಿನ ಮುಂಡಳ್ಳಿಯ ಹೊಳೆಕಂಠದ ಗಣಪತಿ ಹೊನ್ನಯ್ಯ ದೇವಡಿಗ ಇವರ ತೋಟದಲ್ಲಿ ಸುಮಾರು 35 ವರ್ಷ ಬೆಳೆದ ಅಮಟೆ ಮರಕ್ಕೆ ವಿಶ್ವಕರ್ಮ ಸಮಾಜದ ಪ್ರಮುಖರು ಹಾಗೂ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಮುಖರು ಹಾಗೂ ಗ್ರಾಮಸ್ಥರು ಸೇರಿ ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿ, ನಂತರ ಮಣ್ಕುಳಿಯ ಹೊನ್ನಯ್ಯನ ಮನೆ ಕುಟುಂಬದವರು ಭಕ್ತಿ ಭಾವದಿಂದ ಮರ ಕಡಿದು 2026ರ ಮಾರಿ ಜಾತ್ರೆಗೆ ಅದರ ಸಿದ್ಧತೆಗೆ ಚಾಲನೆಯನ್ನು ನೀಡಲಾಯಿತು. ಇಂದಿನಿಂದ 4 ದಿನಗಳ ಕಾಲ, ಅಂದರೆ ಈ ದಿನ ಮಂಗಳವಾರದಿಂದ ಮುಂದಿನ ಶುಕ್ರವಾರದ ತನಕ ಇದೇ ಸ್ಥಳದಲ್ಲಿ ವಿಶ್ವಕರ್ಮ ಸಮಾಜದ ಕುಶಲಕರ್ಮಿಗಳು ಮಾರಿಗೊಂಬೆಗೆ ಬೇಕಾದ ವಿವಿಧ ಅಂಗಾಂಗಗಳನ್ನು ಸಂಪ್ರದಾಯದ ಪ್ರಕಾರ ರೂಪಿಸಿ ಶುಕ್ರವಾರ ಅಲ್ಲಿ ಪೂಜೆ ಸಲ್ಲಿಸಿ, ಅಲ್ಲಿಂದ ಮಣ್ಕುಳಿಯಲ್ಲಿರುವ ಮಾರಿ ಗದ್ದುಗೆಗೆ ತಂದು ಮುಂದಿನ ಮಂಗಳವಾರದ ತನಕ ಮಾರಿಗೊಂಬೆಯ ಅಂತಿಮ ನಿರ್ಮಾಣ ಕಾರ್ಯವನ್ನು ಭಕ್ತಿ ಶ್ರದ್ಧೆಯಿಂದ ನಡೆಸಲಾಗುತ್ತದೆ. ಮಾರಿ ಜಾತ್ರೆ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ಭಟ್ಕಳದ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತರ ಐಕ್ಯತೆಯ ಪ್ರತೀಕವಾಗಿದ್ದು, ವರ್ಷದಿಂದ ವರ್ಷಕ್ಕೆ ಈ ಜಾತ್ರೆ ತನ್ನ ವೈಭವವನ್ನು ಹೆಚ್ಚಿಸಿಕೊಂಡು ಬರುತ್ತಿದ್ದು, ಮರ ಕೊಡುವಂಥ ಭಾಗ್ಯ ಕೊಡಲಿ ಅಂತ ಈ ಮರ ನಮ್ಮ ಬಿಟ್ಕೊಟ್ರೆ ಇಲ್ಲಿ ಆಡಳಿತ ಸಮಿತಿಯ ಸದಸ್ಯರಿದ್ದಾರೆ. ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಕಳೆದ ಪ್ರಸಿದ್ಧ ಮಾರಿ ಜಾತ್ರೆ ಪ್ರಯುಕ್ತ ದಿನಾಂಕ 5 ಮತ್ತು 6ನೇ ತಾರೀಕಿನಂದು ನಡೆಯಲಿರುವ ಮಾರಿ ಜಾತ್ರೆಯ ಉತ್ಸವ ಪ್ರಯುಕ್ತ ಭಟ್ಕಳದ ಗಡಿ ಭಾಗ, ಅಂದರೆ ಸೀಮೆಯ ಭಾಗದ ವೆಂಕಟಾಪುರ ಹೊಳೆಯ ಈಚೆ ಕಡೆ ಮತ್ತು ಬೆಳಕೆಯ ಗೊರಟೆಯ ಗಡಿ ತನಕ ಮಾರಿ ಗೊಂಬೆಗಾಗಿ ಅಮಟಿ ಮರವನ್ನು ಮಾರಿ ಗೊಂಬೆ ತಯಾರಿಸುವ ಸಲುವಾಗಿ ಹುಡುಕುವ ವಾಡಿಕೆ. ಈ ವಾಡಿಕೆಯಂತೆ ಇಂದು ಆಷಾಢ ಮಂಗಳವಾರ ದಿನದಂದು ಮುಂಡಳ್ಳಿಯ ಹಾವಳಿಕಂಠದ ಗೋಳಿಹೆಡೆಯ ಪಕ್ಕದಲ್ಲಿರುವಂಥ ಗಣಪತಿ ಹೊನ್ನಯ್ಯ ದೇವಡಿ ಭದ್ರೇನ ಮನೆ ಇವರ ತೋಟದಲ್ಲಿರುವ ಅಮಟಿ ಮರವನ್ನು ಗುರುತಿಸಲಾಗಿ, ಈಗಾಗಲೇ ಆಚಾರ್ಯ ಬಂಧುಗಳು ಇದಕ್ಕೆ ಪೂಜೆ ಪುರಸ್ಕಾರದೊಂದಿಗೆ ಮಾರಿಗೊಂಬೆ ತಯಾರಿ ನಡೆಸಲು ಈಗಾಗಲೇ ಸನ್ನದ್ಧರಾಗಿದ್ದಾರೆ. ದಿನಾಂಕ 5 ಮತ್ತು 6 ಮಾರಿ ಜಾತ್ರೆ ಭಟ್ಕಳದಲ್ಲಿ ನಡೆಯಲಿಕ್ಕಿದೆ. ಇಂದು ಮಂಗಳವಾರದಂದು ಮಾರಿ ಗೊಂಬೆಗಾಗಿ ಅಮಟಿ ಮರವನ್ನು ಪೂಜಿಸಿ ಮುಂದಿನ ಶುಕ್ರವಾರ ತನಕ ಇವರ ತೋಟದಲ್ಲೇ ಗೊಂಬೆ ತಯಾರಿಯ ಮಾಡಲು ಸನ್ನದ್ಧರಾಗಿ, ಇಲ್ಲಿಂದ ಮಣ್ಕುಳಿಯಲ್ಲಿರುವಂಥ ಆಚಾರ್ಯ ಬಂಧುಗಳ ಮನೆಯಲ್ಲಿ ಮುಂದಿನ ಮಂಗಳವಾರ ತನಕ ಗೊಂಬೆಯನ್ನು ತಯಾರಿಸಿ ಮಂಗಳವಾರ ರಾತ್ರಿ ಪೂಜೆ ಪುರಸ್ಕಾರದೊಂದಿಗೆ
ಬುಧವಾರ ನಸುಕಿನ ಜಾವ ಮಾರಿಗುಡಿಗೆ ಮಾರಿಯನ್ನು ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿಸಲಾಗುತ್ತದೆ. ಅದೇ ರೀತಿ 2 ದಿನ ವಿಶೇಷವಾಗಿ ಭಟ್ಕಳದ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಅಲ್ಲದೆ ಜಿಲ್ಲೆಯ ಹಾಗೂ ಪರ ಜಿಲ್ಲೆಯ ಉಡುಪಿ, ಮಂಗಳೂರು ಇಲ್ಲಿಯ ಜನರು ಸಹ ಆಗಮಿಸಿ ಪೂಜೆ ಪುರಸ್ಕಾರವನ್ನು ನೆರವೇರಿಸಲಿದ್ದಾರೆ. 2 ದಿನದ ಪೂಜೆಯ ನಂತರ ಗುರುವಾರ ಸಂಜೆ 4:30ಕ್ಕೆ ಸರಿಯಾಗಿ ವಿಸರ್ಜನಾ ಮೆರವಣಿಗೆಯನ್ನು ಮಾರಿಗುಡಿ ದೇವಸ್ಥಾನದಿಂದ ಸಹಸ್ರಾರು ಭಕ್ತಾದಿಗಳೊಂದಿಗೆ ಭಟ್ಕಳದ ಜಾಲಿಕೋಡಿಯಲ್ಲಿ ಸಮುದ್ರದ ಕಿನಾರೆಯಲ್ಲಿ ವಿಸರ್ಜಿಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರಸಿದ್ಧವಾದ ಮಾರಿ ಜಾತ್ರೆಯನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ತಮ್ಮೆಲ್ಲರ ಭಾಗವಹಿಸುವಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಮಾರಿ ಮರಕ್ಕೆ ಪೂಜೆ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ಕುಟುಂಬದವರು ಹೊನ್ನೆಯನ ಮನೆ ಕುಟುಂಬದವರು ಮಣ್ಕುಳಿ ಹೊನ್ನೆಯನ ಮನೆ ಕುಟುಂಬದವರು ಮರ ಕಡಿಯುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮರವನ್ನು ಅವರ ಹಿತ್ತಲಲ್ಲಿ ಬೆಳೆದಂಥ ಮರವನ್ನು ಮಾರಿ ಗೊಂಬೆ ತಯಾರಿಸಲಿಕ್ಕೆ ನೀಡಿದಂಥ ಗಣಪತಿ ದೇವಡಿಗ ಹೊನ್ನೆಯನ ಮಗ ಗಣಪತಿ ದೇವಡಿಗ ಇವರು ಆ ಮರವನ್ನು ನೀಡಿದ್ದಾರೆ. ಅವರ ಈ ಮರದ ಬಗ್ಗೆ ಅವರ ಅಭಿಪ್ರಾಯವನ್ನು ಈಗ ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಇದು ಸುಮಾರು ಎಷ್ಟು ವರ್ಷ ಬೆಳೆದಂಥ ಮರ? ಇದು ನಮ್ಮ ತಂದೆಯವರು ಮಾಡಿದಂಥ ಮರ. ಇದು ನಮಗೆ ತಾಯಿಗೊಂದು ಕೊಡುವಂಥ ಸೇವೆ ನಮ್ಮ ಪುಣ್ಯ. ಮತ್ತು ಅದಕ್ಕೋಸ್ಕರ ನಮ್ಮ ಕುಟುಂಬಕ್ಕೆ ನಮ್ಮ ಊರ ನಾಗರಿಕ ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಆ ತಾಯಿ ಅಂಥೇಳಿ ನಾವು ಸೇವೆ ಮಾಡ್ತಿದ್ದೇವೆ. ಇದು ಸುಮಾರು ಎಷ್ಟು ವರ್ಷ ಬೆಳೆದದ್ದು? ಇದು ಸುಮಾರು ಅಂತ ಹೇಳಿದ್ರೆ ಒಂದು 40 ವರ್ಷ ಆಗಿದ್ದೇನು. 40 ವರ್ಷ ಬೆಳೆದಂಥ ಮರ. ಏನಾದರೂ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಮರವನ್ನು ಕೊಡಬೇಕು ಅನ್ನೋ? ಏನು ಸಂಕಲ್ಪ ಇಲ್ಲ. 4-5 ವರ್ಷ ಹಿಂದ್ಗಡೆ ನಾನು ನಮ್ಮ ದೋಸ್ತರಾದಂಥ ನಮ್ಮ ಸುರೇಶ್ ಆಚಾರ್ಯ ಹತ್ರ ನಾನು ಹೇಳಿದೆ, ನಮ್ಮ ಹತ್ರ ಮಾರಿ ಮರ ಅದೇ, ಆ ತಾಯಿ ಸೇವೆಗೋಸ್ಕರ ಬೇಕಾದರೆ ತಗೊಳ್ಳಿ ನಾವು ಕೊಡ್ತೇವೆ ಅಂತ ಹೇಳಿದೆ. ಅದು ಆ ಕಾರ್ಯಕ್ರಮ ಈಗ ನೆರವೇರಿತು. ನಮ್ಗೆ ತುಂಬ ಖುಷಿ ಇದೆ. ನಮಗೊಂದು ನಮ್ಮ ಕುಟುಂಬಕ್ಕೆ ತಾಯಿ ಒಳ್ಳೇದು ಮಾಡಲಿ, ಹಾರೈಸಲಿ ಅಂತೇಳಿ ನಮ್ಗೆ ಬೇಕಂತ. ಈಗ ಭವ್ಯ ದಿವ್ಯ ಮಾರಿಯ ಗೊಂಬೆಯನ್ನು ನಿಮ್ಮ ಮನೆಯ ತೋಟದಲ್ಲಿ ಬೆಳೆದಂಥ ಮರದಿಂದ ರೆಡಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಖುಷಿಯ ಬಗ್ಗೆ ಹೇಳೋದಾದರೆ? ತುಂಬ ಖುಷಿ ಅಂತ ಹೇಳಿದ್ರೆ ನಮ್ಮ ಇದು ಪೂರ್ವಜರು ಮಾಡೋದು ನಮ್ಮದೊಂದು ಪುಣ್ಯ. ಯಾಕಂತ ಹೇಳಿದ್ರೆ ಈ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಇದು ಸಿಕ್ಕಿದ್ದು ನಮ್ಮ ಕುಟುಂಬಕ್ಕೂ ಮುಂದೆ ನಮ್ಮ ಜನ್ಮಾಂತರಿಗೂ ಒಂದು ಆ ತಾಯಿ ಸೇವೆ ಮಾಡಲಿ, ಆ ತಾಯಿ ನಮಗೊಂದು ಆಶೀರ್ವಾದ ಮಾಡಲಿ. ಅದಕ್ಕಿಂತ ದೊಡ್ಡ ನಮಗೆ ಏನೂ ಇಲ್ಲ. ನಮ್ಗೆ ಆ ತಾಯಿ ಸೇವೆನೇ ನಮ್ಮದು ಆದ್ಯತೆ ಫಸ್ಟು. ಈ ವರ್ಷದ ಭಟ್ಕಳದ ಇತಿಹಾಸ ಪ್ರಸಿದ್ಧ ಮಾರಿ ಜಾತ್ರೆ ಯಶಸ್ವಿಯಾಗಿ ನೆರವೇರಲಿ. ಲೋಕಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಆ ಮಹಾತಾಯಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.